ನೀವು ನಿಮಗೆ ಈ ಅನುಮಾನ ಯಾವಾಗ ಬಂದಿದ್ದು ಸರ್? ಸರ್ ನನಗೆ 4ನೇ ತಾರೀಕು ಏಪ್ರಿಲ್ ತಿಂಗಳಲ್ಲಿ ನನಗೆ ಕಾಡುಗೋಡಿ ಸ್ಟೇಷನಿಂದ ಫೋನ್ ಬಂತು. ಬಾರಪ್ಪ ಇಲ್ಲಿ ಒಂದು ಸ್ವಲ್ಪ ಕೆಲಸ ಇದೆ ಅಂತ ಕರೆದ್ರು. ನಾವು ಹೋಗಿದ್ದೆ ಸರ್. ನಾನು ಹೋಗಿದ್ದಾಗ ನನ್ನ ಕೈಗೆ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಕೊಟ್ಟರು ನಮ್ಮ ಸಬ್ ಇನ್ಸ್ಪೆಕ್ಟರ್ ಅವರು. ಪೋಸ್ಟ್ಮಾರ್ಟಮ್ ಕೊಟ್ಟ ನಂತರ ನಾನು ಅದನ್ನ ಕೂತ್ಕೊಂಡು ಓದಿದೆ. ನಾನು ಅದರಲ್ಲಿ ಕಂಬೈನ್ಡ್ ಡೆತ್ ಕಾಸ್ ಡ್ಯೂ ಟು ಕಂಬೈನ್ಡ್ ಎಫೆಕ್ಟ್ ಆಫ್ ಆಸ್ಫಿಕ್ಸಿಯಾ ಆ್ಯಂಡ್ ಆಸ್ಫಿಕ್ಸಿಯಾ ಡ್ಯೂ ಟು ಒಬ್ಲಿಟರೇಟೆಡ್ ವಿಂಡ್ ಪೈಪ್ ಆ್ಯಂಡ್ ಬ್ಲಂಟ್ ಫೋರ್ಸ್ ಟ್ರಾಮಾ ಟು ದ ಅಬ್ಡೋಮೆನ್ ಅಂತ ಹಾಕಿತ್ತು ಸರ್. ಸೊ ಇಷ್ಟು ನನಗೆ ಅರ್ಥ ಆಯಿತು, ನನಗೆ ಗೊತ್ತಾಗಿತ್ತು ನನಗೆ. ಸೊ ನಾನೇನು ಮಾಡಿದೆ, ಇದು ತೊಗೊಂಡೋಗ್ಬಿಟ್ಟು ಸರ್ ಏನು ಸರ್ ಹಿಂಗೆ ಬಂದೈತಲ್ಲ ಪೋಸ್ಟ್ಮಾರ್ಟಮ್ ರಿಪೋರ್ಟು ಅಂತ ನಾನು ಹೋದೆ ಸರ್ ಹತ್ರ ಕೇಳೋದಕ್ಕೆ. ಅವರು ಇಲ್ಲ ಒಂದು ಕೆಲಸ ಮಾಡೋಣಿರಿ ಸರ್, FSL ರಿಪೋರ್ಟ್ಗೆ ಹೋಗಿದೆ ಇದು, FSL ರಿಪೋರ್ಟ್ ಬರಲಿ, ಆಮೇಲೆ ಡಾಕ್ಟರ್ದು ಫೈನಲ್ ಒಪಿನಿಯನ್ ತೊಗೊಂಡು ಅವ್ರ ಒಪಿನಿಯನ್ ಏನು ಬರುತ್ತೆ ಅದ್ರ ಬೇಸ್ಡ್ ಮೇಲೆ ನಾವು ಕೇಸ್ನ ತಿರುಗಿಸ್ಕೊಡ್ತೀವಿ ಅಂತ ಹೇಳಿದ್ರು. ಜೊತೆಗೆ ಏನು ಹೇಳಿದ್ರು, ನಾನು ಪಾಪು ನೋಡಿದ್ದೆ, ಮುಖದ ಮೇಲೆಲ್ಲ ಗಾಯದ ಮಾರ್ಕ್ ಇತ್ತಿಲ್ಲೆಲ್ಲ. ಸೊ ಗಾಯ ಮಾರ್ಕ್ ಎಲ್ಲ ಇತ್ತಲ್ಲ ಸರ್ ಅಂತ ಕೇಳಿದಾಗ ಹೇಳಿದ್ರು, ಇಲ್ಲ ಪಾಪುಗೆ ಈ ಥರ ಮಾಸ್ಕ್ ಹಾಕಿ ವೆಂಟಿಲೇಟರ್ ಮಾಸ್ಕ್ ಹಾಕಿದ್ರು, ಅದೇನೋ ಪ್ರೆಸ್ ಆಗಿಬಿಟ್ಟು ಆ ಥರ ಏನೋ ಆಗೈತೇನೋ ಅಂತ ಏನೋ ಒಂದು ಆನ್ಸರ್ ಕೊಟ್ಟು, ಜೊತೆಗೆ ಹೇಳಿದ್ರು ಪಾಪುನ ಐಸ್ ಕ್ರೀಮ್ ತಿನ್ನಿಸ್ಬಿಟ್ಟು AC ಗಾಡಿಯಲ್ಲಿ ಮೋರ್ ದೆನ್ 2 ಅವರ್ಸು ಮಲಗಿಸಿದ್ರು ಕಾರಲ್ಲಿ ಅಂತ ಹೇಳಿದ್ರು. ಸೊ ಅದಕ್ಕೇನೋ ಆಗೈತಾ ಅಂತ ನಾನು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ ಅಂತ ಅಂದರು ಅವರು. ಸರ್ ನನಗೆ ಅದು ಆನ್ಸರ್ ವಾಸ್ ನಾಟ್ ಕನ್ವಿನ್ಸಿಂಗ್, ನನಗದು ಸರಿ ಅನಿಸ್ಲಿಲ್ಲ. ಅದು ಸೀದಾ ಆಚೆ ಬಂದಿದ್ದೆ, ಇದು ಮೊಬೈಲಲ್ಲಿ ಸ್ಕ್ಯಾನ್ ಮಾಡಿಬಿಟ್ಟು ನಮ್ಮ ಸ್ವಂತ ಅಕ್ಕ UK ಅವರು ಡಾಕ್ಟರ್ ಆ್ಯಂಡ್ ಚಿಲ್ಡ್ರನ್ ಸ್ಪೆಷಲಿಸ್ಟ್, ಅವರು ಟ್ರಾಮಾ ಕೇರಲ್ಲೆಲ್ಲ ಕೆಲಸ ಮಾಡಿರೋರು, ಅವ್ರಿಗೆ ಕಳಿಸ್ಕೊಟ್ಟೆ. ವಿತಿನ್ 5 ಮಿನಿಟ್ಸ್ ಅವ್ರು ತಿರುಗಿ ಫೋನ್ ಮಾಡಿಬಿಟ್ಟು ಅವರು, ಪ್ರವೀಣ ದಿಸ್ ಈಸ್ ಅನ್ಯಾಚುರಲ್ ಡೆತ್ ಅಲ್ಲ, ದಿಸ್ ಈಸ್ ನಾಟ್ ಆಕ್ಸಿಡೆಂಟಲ್ ಡೆತ್, ಇದೊಂದು ಮೋಸದ ಸಾವು, ದಿಸ್ ಹ್ಯಾಸ್ ಟು ಬಿ ಮರ್ಡರ್, ಇಟ್ ಈಸ್ ಅ ಹೋಮಿಸೈಡ್ ಕೇಸು ಅಂತಲೇ ಹೇಳಿದ್ರು ಅವರು. ಸೊ ಆಮೇಲೆ ನಾನು ಅಪ್ರೋಚ್ ಮಾಡಿದೆ, ನಾನು ಕೇಳಿದೆ ಸರ್ ಇದು ಹಿಂಗೆ ಹೇಳ್ತಾ ಇದ್ದಾರೆ, ಬಟ್ ವಾಟ್ ಶುಡ್ ಐ ಡೂ ನೆಕ್ಸ್ಟ್ ಅಂತ. ನಾನು ಕಾಮನ್ ಪೀಪಲ್ಸ್, ನಮಗೆ ಗೊತ್ತಿಲ್ಲ ವಾಟ್ ಈಸ್ ದ ಪ್ರೊಸೀಜರ್, ಪೊಲೀಸ್ ಸ್ಟೇಷನಲ್ಲಿ ಏನು ನಡೆಯುತ್ತೆ ನಮ್ಗೆ ಗೊತ್ತಿರಲಿಲ್ಲ. ದೆನ್ ಆಮೇಲೆ ಏನು ಮಾಡಿದ್ರು ಅವರು, ನಮ್ಮೊಬ್ಬರು ಒಬ್ಬರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಐ ವಿಲ್ ಟಾಕ್ ಟು ಹಿಮ್, ಅವ್ರು ಏನು ಹೇಳ್ತಾರೆ ನೋಡೋಣ ಅಂತ ಹೇಳ್ಬಿಟ್ಟು ಶಿ ಹ್ಯಾಡ್ ಫಾರ್ವರ್ಡೆಡ್ ದ ಪೋಸ್ಟ್ಮಾರ್ಟಮ್ ರಿಪೋರ್ಟು ಅವ್ರ ಕಲೀಗಲ್ಸು. ಆಮೇಲೆ ಅವರು ಏಪ್ರಿಲ್ 30ಗೆ ನನಗೆ ಬನ್ನಿ ಅಂತೇಳಿ MS ಆಫೀಸ್, ಲೋಕಾಯುಕ್ತ ಆಫೀಸ್ದು ಅಡ್ರೆಸ್ ಕೊಟ್ಟಿದ್ದರು. ನಮಗೆ ಅವರು ಲೋಕಾಯುಕ್ತದಲ್ಲಿ ಏನೂ ಗೊತ್ತಿಲ್ಲ ನಮಗೆ, ಸುಮ್ಮನೆ ನಾವು ಹೋದ್ವಿ, ನಾನು ನಮ್ಮ ತಮ್ಮ ಬಂದಿದ್ದ, ಇಬ್ಬರು ಹೋದ್ವಿ ನಾವು. ಅವಾಗ ಹೋಗಿದ್ದಾಗ ಗೊತ್ತಾಗಿದ್ದು ಅವರು IGP ಲೋಕಾಯುಕ್ತ ಅಂತ ನಮಗೆ ಗೊತ್ತಾಗಿತ್ತು. ರಾವ್ ಸರ್ ಇದರಲ್ಲಿ ಅವರು ಬನ್ನಿ ಅಂತ ಒಳಗೆ ಕರೆದು ನಮ್ಮನ್ನ ಇದು ಮಾಡಿ ಏನಾಯಿತು ಅಂತೆಲ್ಲ ಒಂದು ದೀರ್ಘಕಾಲ 1.5 ಅವರ್ ಎಲ್ಲ ಕೇಳಿದ್ರು ನಮ್ಮಿಂದ. ದೆನ್ ಯಾಸ್ಟಸ್ ಒಂದು ರಿಟರ್ನ್ ಕಂಪ್ಲೇಂಟ್ ಬರೆದು ಕೊಡಿ ನಮಗೆ, ಮೇಕ್ ಇಟ್ ಶಾರ್ಟ್, ಜಸ್ಟ್ ಒಂದು ರಿಟರ್ನ್ ಕಂಪ್ಲೇಂಟ್ ಕೊಡಿ, ನನ್ನ ಕಡೆಯಿಂದ ಏನು ಮಾಡೋಕ್ಕಾಗತ್ತೆ ಐ ವಿಲ್ ಟ್ರೈ ಆ್ಯಂಡ್ ಡೂ ಇಟ್ ಅಂತ ಹೇಳಿದ್ರು ಅವರು. ಸರಿ ಸರ್ ಅಂತೇಳಿ ಒಂದು ರಿಟರ್ನ್ ಕಂಪ್ಲೇಂಟ್ ಕೊಟ್ಬಿಟ್ಟು. ನಿಮಗೆ ಅನುಮಾನ ಬಂದಿದೆ ಸರ್, ಮಗುನ ಕೊಲೆ ಮಾಡಿದ್ದಾರೆ ಅನ್ನುವಂಥ ಅನುಮಾನ ಬಂದಿದೆಯಾ ಸರ್? ಅವಾಗ ಬಂದಿತ್ತು ಸರ್, ಅವಾಗಲೇ ಬಂದ್ಬಿಟ್ಟಿತ್ತು ಸರ್. ನಾನು ಪಾಪು ಡೆತ್ ಆಗಿದ್ದಾಗಲೂ ಸಹಿತ ನಾನು ಯಾರ ಹತ್ರ ಇನ್ನೂ ರಿಯಾಕ್ಟ್ ಮಾಡಿರಲಿಲ್ಲ ಸರ್, ಬಿಕಾಸ್ ಪೋಸ್ಟ್ಮಾರ್ಟಮ್ ಆಗಿದೆ, ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬರಲಿ ಅಂತ. ಇವಾಗ ಯು ಆರ್ ಸೀಯಿಂಗ್ ಲೈಕ್ ಯಂಗ್ ಮಕ್ಕಳು ಸುಮ್ಮನೆ ನಿಂತ ಜಾಗದಲ್ಲಿ ಕೊಲ್ಯಾಪ್ಸ್ ಆಗಿ ಬೀಳ್ತಾ ಇದ್ದಾರೆ. ಮೇ ಬಿ ಅದೇನೋ ಒಂದು ಬೆನಿಫಿಟ್ ಆಫ್ ಡೌಟ್ ಕೊಡಬೇಕು ಅಂತ ನಾನು ಹಾಗೆ ಇದ್ದೆ ಸರ್. ನಾನು ಐ ಡಿಡ್ ನಾಟ್ ರೆಸ್ಪಾಂಡ್ ಆ ಟೈಮಲ್ಲಿ. ಬಟ್ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಂದಾಗ ನನಗೆ ತಡ್ಕೊಳಕ್ಕಾಗಲಿಲ್ಲ ಸರ್. ದಿಸ್ ಹ್ಯಾಸ್ ಟು ಬಿ ಸಮ್ ಫೌಲ್ ಪ್ಲೇ ಮಿಸ್ಚಿಫ್ ಇದಾಗಿದೆ ಇಲ್ಲಿ ಅಂತ ನನಗೆ ಗೊತ್ತಾಗಿತ್ತು. ದೆನ್ IGP ಸರ್ ಅವರು ಆ ಕಂಪ್ಲೇಂಟ್ ಕೊಟ್ಟಿದ್ದು ವಿತಿನ್ 1 ವೀಕ್ ಒಳಗೇನೆ ಸರ್ ನನಗೆ ಇಲ್ಲಿ ಊರಲ್ಲೇ ಇದ್ದಾಗ ನನಗೆ ACP ಆಫೀಸಿಂದ ಕಾಲ್ ಬಂತು, ಸರ್ ಒಂದು ಸ್ವಲ್ಪ ಬೆಂಗಳೂರಿಗೆ ಬನ್ನಿ ಅಂತ ಹೇಳಿದ್ರು. ಅಲ್ಲಿಗೆ ಹೋದಾಗ ನನಗೆ ACP ರೀನಾ ಮೇಡಮ್ ಅವರು IPS ಇದ್ದಾರಲ್ಲ, ಅವ್ರ ಆಫೀಸಿಗೆ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋಗಿದ್ದಾಗ ಮೇಡಮ್ ನನ್ನ ಜೊತೆ ಕೂತು ದೀರ್ಘಕಾಲ, ಅಟ್ಲೀಸ್ಟ್ ಒಂದು 2.5 to 3 ಅವರ್ಸ್ ಅವ್ರು ನನ್ನ ಜೊತೆ ಕೂತ್ಕೊಂಡ್ರು. ಅವರು ಎಲ್ಲ ಹೇಳಪ್ಪ, ನಿನ್ಗೆ ಏನು ಗೊತ್ತಿದೆ, ಯು ಹ್ಯಾವ್ ಟು ಟೆಲ್ ಇಟ್ ಔಟ್, ಅದೇನೋ ನಿನ್ಗೆ ಇಂಪಾರ್ಟೆಂಟ್ ಅನಿಸ್ಲಿಲ್ಲ ಅಂದರೂ ಹೇಳಿದ್ರೆ ವಿ ವಿಲ್ ಡಿಸೈಡ್ ವಾಟ್ ಈಸ್ ಇಂಪಾರ್ಟೆಂಟ್ ವಾಟ್ ಈಸ್ ನಾಟ್ ಅಂತ ಹೇಳ್ಬಿಟ್ಟು ನನಗೆ ಕೇಳಿದ್ರು. ಅವಾಗ ACP ಮೇಡಮ್ ಹತ್ರ ಎಲ್ಲ ಕೂತ್ಕೊಂಡು ಫುಲ್ ಡೀಟೇಲಾಗಿ ಡಿಸ್ಕಷನ್ ಎಲ್ಲ ಮಾಡಿದ್ವಿ. ಮಾಡಿದ ಮೇಲೆ ಅವ್ರೇನು ಮಾಡಿದ್ರು, ಅಲ್ಲಿ ಕಾಡುಗೋಡಿ ಸ್ಟೇಷನ್ಗೆ ಹೊಸ ಇನ್ಸ್ಪೆಕ್ಟರ್ ಗೋವರ್ಧನ್ ಸರ್ ಅಂತ ಬಂದಿದ್ರು. ಗೋವರ್ಧನ್ ಸರ್ ಅವ್ರನ್ನ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅಂತ ಮಾಡಿ ನಾನೇ ಲೀಡ್ ಇನ್ವೆಸ್ಟಿಗೇಟರ್ ಆಗಿಬಿಟ್ಟು ಈ ಕಂಪ್ಲೀಟ್ ಇನ್ವೆಸ್ಟಿಗೇಷನ್ನು ನಾನೇ ಹ್ಯಾಂಡಲ್ ಮಾಡ್ತೀನಿ, ನೀನು ಡೋಂಟ್ ಕಮ್ ಅಂಡರ್ ಯಾರೋ ಏನೋ ಹೇಳಿದ್ರು ಆ ಥರ ಇದೆಲ್ಲ ಇದು ಮಾಡೋಕ್ಕೆ ಹೋಗ್ಬಿಡ್ರಿ, ಯಾವುದೇ ಥರ ಮಿಸ್ಚೀಫ್ ಆಗಕ್ಕೆ ಬಿಡೋದಿಲ್ಲ ಈ ಕೇಸಲ್ಲಿ, ಐ ವಿಲ್ ಥರೋಲಿ ಗೆಟ್ ಟು ದ ಬಾಟಮ್ ಆಫ್ ದಿಸ್ ಒನ್ ಅಂತ ನನಗೆ ಅವರು ಅಶ್ಯೂರೆನ್ಸ್ ಕೊಟ್ಟರು. ಆ್ಯಕ್ಚುಲಾಗಿ ಹೇಳ್ಬೇಕು ಅಂದರೆ ಸರ್, ರೀನಾ ಮೇಡಮು ಮತ್ತು ಗೋವರ್ಧನ್ ಸರ್ ಅವರು ಈ ಕೇಸನ್ನ ತೊಗೊಂಡ ಮೇಲೆ ಸರ್, ದಿಸ್ ಕೇಸ್ ಹ್ಯಾಸ್ ಕಮ್ ಔಟ್ ಲೈಕ್ ದಿಸ್, ಈ ಥರ ಬಂದಿರೋದು. ಇಲ್ಲಾಂದರೆ ಇಟ್ ವುಡ್ ಹ್ಯಾವ್ ಬಿನ್ ಡಸ್ಟೆಡ್ ಅಂಡರ್ ದ ಕಾರ್ಪೆಟ್ಸ್ ಲಾಂಗ್ ಟೈಮ್ ಆಗೋ ಸರ್. ಇದು ಸರ್ ಏನು ಮಗು ಐಸ್ ಕ್ರೀಮ್ ತಿಂದು
ಇದು ಕಾರಲ್ಲಿ ಮಲಗಿತ್ತು ಅವಾಗ ಡೆತ್ ಆಗಿದೆ ಅಂತಂದು, ಅಂದರೆ ಕೊಲೆ ಮಾಡಿ ಅಲ್ಲಿ ಮಲಗಿಸಿದ್ದಾರೆ ಅಂತ ನಿಮ್ಮ ಅನುಮಾನ ಅದು ಸರ್? ಇಲ್ಲ ಸರ್, ಹಾಗಾಗಿರೋಕ್ಕೆ ಅಲ್ಲ, ನನಗೆ ಗೊತ್ತಿಲ್ಲ ಅದು. ಬಟ್ ಇನ್ವೆಸ್ಟಿಗೇಷನ್ ಆಗಲಿ ಅದು ಗೊತ್ತಾಗತ್ತೆ. ಬಟ್ ಅವ್ರ ವರ್ಷನ್ ಏನು ಅಂತ ಹೇಳಿದ್ರೆ, ಅವರು ಪಾಪು ಡೆತ್ ಆಗಿದ್ದಾಗ 2 ವರ್ಷನ್ ಕೊಟ್ಟಿದ್ಲು. ಒಂದು, ರಾತ್ರಿ 11 ಗಂಟೆಗೆ ಪಾಪುಗೆ ಬಿರಿಯಾನಿ ತಿನ್ನಿಸಿ ಮಲಗಿಸಿದ್ದೆ. ಬೆಳಗ್ಗೆ ಎದ್ದಾಗ ನೋಸ್ ಬ್ಲೀಡ್ ಆಗ್ತಾ ಇತ್ತು, ಅದಕ್ಕೆ ಆಸ್ಪತ್ರೆ ಕರ್ಕೊಂಬಂದ್ವಿ, ಆವಾಗ ಬ್ರಾಡ್ ಡೆಡ್ ಅಂತ ಹೇಳಿದ್ದಾರೆ ಅಂತ ಒಂದು ವರ್ಷನ್ ಕೊಟ್ಲು ಅವಳು. ಅದನ್ನು ಕೇಳಿದ ತಕ್ಷಣ ನಮ್ಮ ಬಾಮೈದ ಏನು ಮಾಡಿದೆ, ಸೀದಾ ಹೋಗ್ಬಿಟ್ಟು ಕಡಗೋಡಿ ಸ್ಟೇಷನ್ಗೆ ಹೋಗ್ಬಿಟ್ಟು ಸಸ್ಪಿಷಿಯಸ್ ಡೆತ್ ಆಫ್ ಮೈ ನೀಸ್ ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೇಂಟ್ FIR ಮಾಡಿಸ್ಬಿಟ್ಟ ಅವನು. ಆವಾಗ ಅವನೇನು ಹೇಳ್ತಾ ಇದ್ದಾನೆ, ಬಾವ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಹಾಳಾಗಿರೋ ಕೆಟ್ಟ ಬಿರಿಯಾನಿ ತಿಂದಿದ್ದೀರಾ ಅಂತ ಹೇಳಿದ್ರೆ ಮಗುಗೆ ಲೂಸ್ ಮೋಷನ್ ಆಗಬೇಕು, ವಾಮಿಟಿಂಗ್ ಆಗಬೇಕು, ಮೂಗಲ್ಲಿ ಯಾಕೆ ರಕ್ತ ಬರಬೇಕು ಅಂತ ಅವನ ಪಾಯಿಂಟ್ ಇದ್ದಿದ್ದು. ಆಮೇಲೆ ಸೆಕೆಂಡ್ ಅವ್ರು ಏನು ಹೇಳಿದ್ರು, ಎಲ್ಲೋ ಶಾಪಿಂಗ್ ಹೋಗಿದ್ರಂತೆ, ವಾಪಸ್ ಬರ್ತಾ ಇಂದಿರಾನಗರ್ ಬ್ಯಾಸ್ಕಿನ್ ರಾಬಿನಲ್ಲಿ ಐಸ್ ಕ್ರೀಮ್ ತಿನ್ನಿಸಿದ್ದಾರೆ. ಆಮೇಲೆ ಪಾಪು ಮಧ್ಯ ಸೀಟಲ್ಲಿ ಮಲಗಿಬಿಟ್ಟಿದ್ದಾರೆ, ಹಿಂದುಗಡೆ ಸೀಟಲ್ಲಿ. ಇವರಿಬ್ಬರು ಕೋಲಾರ್ ಕಾಫಿ ಡೇಗೆ ಹೋಗ್ಬಿಟ್ಟು ಅಲ್ಲಿ ಇವಳು ಬರ್ತಡೇ, ಇವ್ರದ್ದು ಆ್ಯಕ್ಚುಲಿ ಬರ್ತಡೇ 23ನೇ ತಾರೀಕು, ಬಟ್ 25ನೇ ತಾರೀಕು ಅಂದರೆ 24ನೇ ತಾರೀಕು ರಾತ್ರಿ ಅಲ್ಲಿದ್ದಾರೆ ಕೋಲಾರ್ ಕಾಫಿ ಡೇಯಲ್ಲಿ. ಕೇಕ್ ಎಲ್ಲ ಕಟ್ ಮಾಡಿದ್ವಿ, ಸೆಲೆಬ್ರೇಟ್ ಮಾಡಿದ್ವಿ. ಒಂದು 2 hours 2 o'clock ಹೆಂಗೋ ಮಿಡ್ ನೈಟ್ ಹಂಗೆ ನಾವು ಬಂದು ವಾಪಸ್ಸು. ಪಾಪುನ ನಾನೇ ಎತ್ಕೊಂಡೋಗಿ ಬೆಡ್ಡಲ್ಲಿ ಮಲಗಿಸಿದೆ. ಬೆಳಗ್ಗೆ ಎದ್ದಾಗ ಅನ್ರೆಸ್ಪಾನ್ಸಿವ್ ಆಗಿತ್ತು ಅಂತ ಹೇಳಿದ್ದಾರೆ. ಈ ಥರ 2 ವರ್ಷನ್ ಕೊಟ್ಟಾಗ, ಕಾನ್ಫ್ಲಿಕ್ಟಿಂಗ್ ವರ್ಷನ್ ಕೊಟ್ಟಾಗ ನನಗೂ ಡೌಟ್ ಮಾಡೋದಕ್ಕೆ ಸ್ಟಾರ್ಟ್ ಆಯಿತು ಸರ್ ಅದರಲ್ಲಿ. ಅಂದರೆ ಗೊಂದಲದ ಹೇಳಿಕೆ ಕೊಡೋದ್ರಿಂದ ಮತ್ತೆ ಏನೋ ಅವರಿಬ್ಬರಿಗೂ ಕೂಡ ಈ ಪಾಪು ಅಡ್ಡಾಗಿತ್ತು ಅನ್ನುವಂಥ ನಿಟ್ಟಿನಲ್ಲಿ ಕೊಲೆ ಮಾಡಿದ್ರು ಅನ್ನುವಂಥ ಅನುಮಾನ ಇದ್ರೂ ಇರ್ಬೋದು ಸರ್. ಬಿಕಾಸ್ ಇವಾಗ ನಾವು ದೇ ಆರ್ ಫೇರ್ಲಿ ನ್ಯೂ ಕಪಲ್ ಅವರು. ಸೊ ಮೇ ಬಿ ದೇ ಥಾಟ್ ಮಗು ಇಂಟರ್ಫಿಯರ್ ಆಗ್ತಿದ್ದಾರೆ ಅವ್ರ ಸೆಕ್ಸ್ ಲೈಫಲ್ಲಿ ಅಂತ ಇದ್ರೂ ಇರ್ಬೋದು. ಐ ಆಮ್ ನಾಟ್ ಶ್ಯೂರ್ ಅಬೌಟ್ ಇಟ್ ಸರ್. ಇದು ಏನೇ ಇದ್ರೂ ತನಿಖೆ ಪ್ರಾಂಪ್ಟಾಗಿ ಇಂಪಾರ್ಷಿಯಲ್ ಆಗಿ ನಡೆದ್ರೇ ಇದ್ರದ್ದು ಏನು ಆನ್ಸರ್ಸ್ ಅನ್ನೋದು ಗೊತ್ತಾಗೋದು ಸರ್ ನಮಗೆ. ಅಂದರೆ ತನಿಖೆ ಆಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅನ್ನೋಂಥದ್ದು ನಿಮ್ಮ ಒತ್ತಾಯ ಸರ್? ಆಗಲೇಬೇಕು ಸರ್, ಅವ್ರಿಗೆ ಆಗಲೇಬೇಕು ಸರ್, ಯಾರೇ ಆಗಿರಲಿ ಸರ್. ನನಗೆ ಲಾಟ್ ಆಫ್ ಪೀಪಲ್ ಹೇಳ್ತಾರೆ ನಿನ್ಗೆ ಸಿಟ್ಟಿರಬೇಕು ಅದಿರ್ಬೇಕು. ನನಗೆ ಸಿಟ್ಟಿಲ್ಲ ಸರ್ ಯಾರ ಮೇಲೂ. ಅವಳ ಲೈಫ್ ಚಾಯ್ಸಸ್ ಅವಳೇನೋ ಮಾಡೋಕ್ಕೆ ಹೋದ್ಲು, ಈ ಥರ ಅನಾಹುತಗಳಾಯಿತು. ಅವನು ಮದುವೆ ಆಗಿ 3 ಮಕ್ಕಳಿದ್ರೂ ಅವನು ಈ ಥರ ಒಂದು ಚಾಯ್ಸ್ ಲೈಫಲ್ಲಿ ಚಾಯ್ಸ್ ಮಾಡಿದ್ರೆ ದಟ್ ಈಸ್ ಹಿಸ್ ಚಾಯ್ಸ್. ಅದು ನಾನು ಅದಕ್ಕೆ ನಾನು ಇದು ಮಾಡ್ತಿಲ್ಲ. ನನಗೇನು ಮಾಡಿರೋದೇನು, ಈ ನನ್ನ ಮಗುಗೆ ಯಾಕೆ ಮಧ್ಯದಲ್ಲಿ ತಂದಿರೋದು ಈ ಥರ ಒಂದು ಸರ್. ಜಸ್ಟ್ ಇಮ್ಯಾಜಿನ್ ಸರ್, ಅದು ಪೋಸ್ಟ್ಮಾರ್ಟಮ್ ರಿಪೋರ್ಟಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ಅಬ್ಡೋಮನ್ನಲ್ಲಿ ರೈಟ್ ಸೈಡ್ ಆಫ್ ದ ಅಬ್ಡೋಮನ್ನಲ್ಲಿ 400 ml ಬ್ಲಡ್ ಕ್ಲಾಟ್ ಎಪ್ಕಟ್ಟಿದೆ ಅಂತ ಹೇಳ್ತಿದ್ದಾರೆ ಸರ್. 400 ml ಸರ್. ಅಂದರೆ ಎಷ್ಟು ಬಲವಾಗಿ ಇವರು ಒಂದು 4-5 ವರ್ಷ ಮಗು ಹೊಡೆದಿರಬೇಕು ಅಂತ ಯೋಚನೆ ಮಾಡಿ ಸರ್ ನೀವು. ಮನುಷ್ಯರ ಸರ್ ಇವರೆಲ್ಲರೂ? ಇವರು ಮಾನವೀಯತೆ ಅನ್ನೋದಿಲ್ಲ, ಒಂದು ಪಾಪ ಪ್ರಜ್ಞೆ ಅನ್ನೋದಿಲ್ಲ. ಪಾಪು ತೀರ್ಕೊಂಡೋದು ಅಲ್ಲಿ ಇಲ್ಲಿ ಅಲ್ಕೊಂತ ಓಡಾಡ್ಕೊಂಡಿದ್ದಾರೆ ಇವರು. ಎಂಥ ಕೆಟ್ಟ ಮನಸ್ಥಿತಿ ಸರ್ ಈ ಜನರದು. ಭಾಳ ನೋವಾಗಿದೆ ಸರ್, ಯಾಕಂದರೆ ಈ ಚಿಕ್ಕ ವಯಸ್ಸು ಎಷ್ಟು ಸಣ್ಣ ಪಾಪ ಏನು ಮಾಡಿರೋದು ಸರ್. ಒಂದು ಮಕ್ಕಳು ತೀಟೆ ಮಾಡ್ತೀನಿ ಯಾರು ಮಾಡ್ತಾರೆ ಸರ್? ನಾವು ನೀವು ಮಾಡ್ತೀವ ಸರ್? ಹಂಗೆ ಹೊಡೆಯೋಂತಾನೆ ಸೊ ವಿಂಡ್ ಪೈಪಕ್ಕೆ ಒಬ್ಲಿಟರೇಟೆಡ್ ಅಂತ ಚೂಸ್ ಮಾಡಿದ್ದಾರೆ ಸರ್ ವರ್ಡು. ಪುಡಿ ಆಗಿದೆ, ವರ್ಚುಲಿ ನಾನ್ ಎಕ್ಸಿಸ್ಟೆಂಟ್ ಅಂತ ಸರ್. ಈ ಥರ ಮಾಡಿ ಒಂದು ಸಣ್ಣ ಕೂಸನ್ನ ಸಾಯಿಗೆ ಅನ್ಸೋದು ಏನು ಬಂದಿತ್ತು ಸರ್ ಇವರಿಗೆ? ಬೇಡ ಅದು ಕೊಟ್ಬಿಡೆ IVF ಮಾಡ್ಕೊತಾ ಇದೆಯಾ ಕೊಟ್ಬಿಡೆ ಅಂತ ಎಷ್ಟು ಕೇಳ್ಕೊಂಡೆ ಸರ್ ನಾನು, ಕಾಡಿ ಬೇಡಿ ಕೇಳ್ಕೊಂಡೆ ಸರ್. ಏನಂದ್ರೂ ಕೊಡಲಿ. ಅದೇನೋ ನನಗೆ ಟಾರ್ಚರ್ ಕೊಡೋದ್ರಲ್ಲಿ ಅವ್ರಿಗೇನೋ ಮಜಾ ಸಿಗ್ತಾಯಿತ್ತು. ಬೇಕಾದ್ರೆ ಮಗುನ ನಿಮ್ಮ ಕಡೆ ಕೊಟ್ಟಿದ್ರು ಮುಗ್ದೋಯ್ತು ಸರ್, ಮುಗ್ದೇ ಹೋಗಿತ್ತು ಆಯ್ತಾ, ಹಾಗೆ ಹೋಗ್ಬಿಡ್ತಿತ್ತ. ನನ್ನ ಮಗಳು ಬದುಕಿರೋಳು ಇಲ್ಲಿ ಇರ್ತಿದ್ಲು, ನನ್ನ ಜೊತೆಗೆ ಇರ್ತಿದ್ಲು. ಏನೋ ಒಂದು ನಡ್ಕೊಂಡು ಕಷ್ಟನೋ ಸುಖನೋ ಹೆಂಗೋ ಜೀವನ ನಡ್ಸ್ಕೊಂಡು ಹೋಗ್ತಾ ಇರ್ಲಿಲ್ವೇನು ಸರ್? ನಾವು 18 ವರ್ಷ ನಡ್ಸ್ಕೊಂಬಂದಿಲ್ವಾ? ನಾವೇನಾದ್ರು ಹೋಗ್ಬಿಟ್ಟು ಎಲ್ಲದಕ್ಕೂ ಹೋಗಿ ಕೈ ಚಾಚ್ಕೊಂಡ್ಬಂದಿದ್ವಾ ಸರ್? ನಾವೇನಾದರೂ ಭಿಕ್ಷೆ ಬೇಡಿದ್ವೇನು ಸರ್? ನಾವೇನಾರ ನಾವು ಚೆನ್ನಾಗೇ ನೋಡ್ಕೊಂಬಂದಿವಲ್ಲ ಮಕ್ಕಳು ನೋಡ್ಕೊತಿದ್ವಿ ಸರ್, ಮುಂದೆನೂ ನೋಡ್ಕೊತೀನಿ ಸರ್ ನಾನು. ಈ ಥರ ಮಾಡೋಂಥ ಅಗತ್ಯ ಇರಲಿಲ್ಲ ಸರ್ ಅವ್ರಿಗೆ. ಅವ್ರು ಯಾರು ಏನೇ ಮಾಡಿದ್ರು ಸರ್, ಅವರು ಹೋಗ್ಬೇಕು ಸರ್. ಅವ್ರಿಗೆ ಪನಿಷ್ಮೆಂಟ್ ಸರ್. ಇದು ಲ್ಯಾಂಡ್ದು ಲಾ ಏನಿದೆ ಸರ್, ಅದರಲ್ಲಿ ಏನು ಫುಲ್ಲೆಸ್ಟ್ ಮ್ಯಾಕ್ಸಿಮಮ್ ಏನಿದೆ ದಟ್ ದೇ ಡಿಸರ್ವ್ ಸರ್. ಅದು ಯಾರೇ ಆಗಿರಲಿ ಸರ್, ಇಬ್ಬರಲ್ಲಿ ಯಾರೇ ಆಗಿರಲಿ. ನನಗೆ ಇವಳೇ ಹೋಗ್ಬೇಕು, ಅವಳು ಹಿಂಗಾಗಲಿ ಹಂಗೆ, ಅದು ನಾನು ಏನು ಹೇಳೋದಿಲ್ಲ ಸರ್. ಇನ್ಫ್ಯಾಕ್ಟ್ ವೆನ್ ಶಿ ಟೋಲ್ಡ್ ನಾನು ಈ ಥರ ಒಂದು ಚಾಯ್ಸ್ ಮಾಡಿದ್ದೀನಿ, ಇವನ ಜೊತೆ ಹೋಗ್ಬೇಕು ಅಂತ ಇದು ಮಾಡಿದ್ದೀನಿ ಅಂದಾಗ ನಾನು ಹೇಳಿದ್ದು ಅದೇ, ನಿನ್ನ ಲೈಫು ಯು ಹ್ಯಾವ್ ಮೇಡ್ ಅ ಚಾಯ್ಸು. ನೀನು ಚೆನ್ನಾಗಿರು, ನಾನು ಕೆಟ್ಟನಾಗ ಹೋಗು, ನೀನು ಹಾಳಾಗಿ ಹೋಗು ಅಂತೆಲ್ಲ ಹೇಳೋದಿಲ್ಲ. ದೊಡ್ಡ ಮಗಳು, ಅವ್ರಿಗೂ ನನಗೂ ತುಂಬ ಅಟ್ಯಾಚ್ಮೆಂಟ್ ಇದೆ ಸರ್. ಅವ್ರಿಗೂ ಪಾಪ ಥರನೇ ಅವ್ರ ಜೊತೆನೂ ಅಟ್ಯಾಚ್ಮೆಂಟು. ನನಗೆ 100% ನನಗೆ ಶ್ಯೂರ್ ಇತ್ತು ದೊಡ್ಡ ಮಗಳು ನನ್ನ ಹತ್ರ ಬಂದೇ ಬರ್ತಾಳೆ ಅಂತ. ಜನವರಿ 12ನೇ ತಾರೀಕು ಅಲ್ಲಿಂದ ಬಂದೀನಿ. ಜನವರಿ ಎಂಡ್ ಒಳಗೆ ಆಗಲೇ ನನ್ನ ಮಗಳು ಇದ್ಲು ಸರ್ ನನ್ನ ಹತ್ರ. ಬಂದ್ಬಿಟ್ಟಿದ್ರು ಸರ್ ಅವರು. ಇನ್ನು ಉಳ್ಕೊಂಡಿದ್ದೊಂದು ಚಿಕ್ಕ ಪಾಪು. ಅಲ್ಲಿ ನನಗೆ ಲಾಯರ್ಸ್ಗಳೆಲ್ಲ ಏನು ಹೇಳಿದ್ರು, ಇನ್ನೂ 6 ವರ್ಷನೂ ಆಗಿಲ್ಲ ಪಾಪುಗೆ.
ಕಸ್ಟಡಿ ಕೊಡೋದಿಲ್ಲ ಸರ್, ಅಮ್ಮಗೆ ಕಸ್ಟಡಿ ಕೊಡ್ತಾರೆ. ಇವಾಗ ಅಮ್ಮ ಕೈಯಲ್ಲಿ ಐತೆ ಅದು, ನಿಮ್ಗೆ ಬೇಡ ಅಂತ ಹೇಳಿದ್ರೆ ನಿಮಗೆ ಕೊಡ್ಬೋದು. ಸೊ ಅವ್ರನ್ನ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿ ನೀವು ಅಂತ ಆ ಲೈನಲ್ಲಿ ಹೇಳಿದರು. ಇಲ್ಲ ಲೀಗಲ್ಲಾಗಿ ವಿಲ್ ಟೇಕ್ ಜಾಯಿಂಟ್ ಕಸ್ಟಡಿ ತೊಗೊಳ್ಳೋಣ, ಇಲ್ಲ ವಿಸಿಟೇಷನ್ ರೈಟ್ಸ್ ತೊಗೊಳ್ಳೋಣ, ಈ ಥರ ಅಪ್ರೋಚ್ ಮಾಡೋಣ ಅಂತ ನಾನು, ನಮ್ಮ ಲಾಯರು ಚಂದ್ರಶೇಖರ್ ಅಂತ ಅಲ್ಲಿ ಮೈಸೂರವರು, ನಾವೆಲ್ಲರೂ ಕೂತು ಡಿಸ್ಕಸ್ ಮಾಡ್ಕೊಂಬಿಟ್ಟು ಒಂದು ಪ್ಲ್ಯಾನ್ ರೆಡಿ ಮಾಡ್ಕೊಂಡಿದ್ವಿ ಸರ್ ನಾವು. ಅಷ್ಟರಲ್ಲಿ ಮಾರ್ಚಿಗೆ ಈ ಥರ ಆಗೋಗ್ಬಿಡ್ತು.